ಇದು 12-13 ವರ್ಷದ ಗಿಡ ಸರ್. ಮೊದಲು ಸರ್ ಅದೇ ಕುರಿ ಗೊಬ್ಬರ, ಸೀಮೆ ಗೊಬ್ಬರ ಹಾಕ್ಬೇಕಾರೆಲ್ಲ ತುಂಬಾ ಖರ್ಚಿತ್ತು. ಸುಮಾರು ಗಿಡ ಬಹಳ ಹಂಗಾಗಿ ಸುಮಾರು ಗಿಡ ಹೋಗ್ಬಿಟ್ಟಿದೆ. ಗಿಡಗಳು ಆರೋಗ್ಯವಾಗಿದ್ದಾವೆ, ಅರಳುಗಳು ಅವೆಲ್ಲ ಚೆನ್ನಾಗಿ ಏನು ಹಣ್ಣುಡ್ಕ ಏನು ಇಲ್ಲ. ಅದು ಒನ್ ಟೈಮ್ ಮಾಡಿರೋದ್ರಿಂದ ಇಷ್ಟು ನಮಗೆ ಕನ್ಫರ್ಮ್ ಆಗಿದೆ. ಇದು ಖರ್ಚು ಕಮ್ಮಿ ಆದ್ರೆ ಚೆನ್ನಾಗಿ ರಿಸಲ್ಟ್ ಇದೆ ಸರ್. ಸರ್ ನಮ್ಮ ಹೆಸರು ವಿಜಯ್ ಅಂತ. ಇಲ್ಲಿ ಗೋಪನಾಳಿಂದ ಒಳಗಡೆ ಹನುಮಂತ ನಗರ. ಟೋಟಲ್ ಆಗಿ ಒಂದು 7 ಎಕರೆ ಇದೆ. 7 ಎಕರೆಯಲ್ಲಿ 3 ಎಕರೆ ಮಾಡ್ತಾ ಇದ್ದೀವಿ. ಟೋಟಲು ಅಲ್ಲಿಗೆ 5-5.5 ಸಾವಿರ ಗಿಡಗಳಿದೆ ಸರ್. ಇದು ಒಂದು 12-13 ವರ್ಷದ ಗಿಡ ಸರ್. ಮೊದಲು ಸರ್ ಅದೇ ಏನಿಲ್ಲ, ಕುರಿ ಗೊಬ್ಬರ, ಸೀಮೆ ಗೊಬ್ಬರ ಅದನ್ನು ಹಾಕಿದ್ವಿ. ಮತ್ತು ಇನ್ನೇನು ಮಾಮೂಲಿ ಸೀಮೆ ಗೊಬ್ಬರ 10-26 ಇಲ್ಲ 15-15 ಈ ಥರ ಏನು ಕುರಿ ಗೊಬ್ಬರದ ಜೊತೆ ಇಲ್ಲ ತಿಪ್ಪೆ ಗೊಬ್ಬರದ ಜೊತೆ ಸ್ವಲ್ಪ ಹಾಕೊಂತ ಹೋಗ್ತಿದ್ವಿ ಸರ್. ಅದು ಬಿಟ್ಟರೆ ಇನ್ನೇನು ಬೇರೆ ಏನೂ ಇಲ್ಲ ಸರ್. ಹಾಕ್ಬೇಕಾರೆ ಎಲ್ಲ ಭಾಳ ತುಂಬ ಖರ್ಚಿತ್ತು ಫಸ್ಟಿಂದ. ಈಗ ಅದೇ ನಾವು ಈಗ ಹಿಂಗಾರ ಬಿಟ್ಟಾಗ ಹಣ್ಣೊಡ್ಕ, ಆಮೇಲೆ ಇವು ಹಳ್ಳುದ್ರದು, ಕೊಳೆ ರೋಗ ಭಾಳ ಸಮಸ್ಯೆ ಇತ್ತು ಸರ್. ಇದು ಕೆರೆ ಪಕ್ಕದ್ದು ಇದಲ್ಲ, ಹಂಗಾಗಿ ಭಾಳ ಸಮಸ್ಯೆ ಇದೆ ಸರ್. ಸುಮಾರು ಗಿಡ ಭಾಳ ಹಂಗಾಗಿ ಸುಮಾರು ಗಿಡ ಹೋಗ್ಬಿಟ್ಟಿದೆ ಸರ್. ಡಾಕ್ಟರ್ ಸಾಹೇಬ್ ಬಗ್ಗೆ ಹೆಂಗೆ ತಿಳಿತು ಅಂದರೆ, ನಾವು ಈ ಮೊಬೈಲಲ್ಲಿ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ವಲ್ಲ. ಆಮೇಲೆ ಹಿಂಗೆ ನಮ್ಮ ಫ್ರೆಂಡ್ ಒಬ್ಬರು ಇದ್ರ, ಹಿಂಗೆ ನಾವು ಈ ಥರ ಮಾಡಿದ್ವಿ, ಒಳ್ಳೆ ಇದಾಯಿತು ಹಂಗೆ ಹಿಂಗೆ ಅಂತ ಹೇಳಿದ್ರೆ, ಅವರಿಂದ ನಾವು ಇದು ಮಾಡ್ಕೊಂಡು ಇದು ಮಾಡಿದ್ವಿ. ಅದೇ ನಮ್ಮ ಫ್ರೆಂಡ್ ಇದ್ರಲ್ಲ, ಅವರಿಂದ ಇವ್ರು ಪರಿಚಯ ಆದರು, ಮನೋಜ್ ಸರು. ಅವರಿಂದ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡಿದ್ವಿ. ಇವಾಗ ಟೋಟಲ್ಲು ಒಂದು 3,500 ಗಿಡಕ್ಕೆ ಹಾಕ್ತಾಯಿದ್ವಿ ಸರ್. ಟೋಟಲ್ 5,000ದಲ್ಲಿ 3,500 ಗಿಡಕ್ಕೆ ಹಾಕ್ತಾಯಿದ್ವಿ. ಇನ್ನು 2,000 ಬ್ಯಾಲೆನ್ಸ್ ಇದೆ ಸರ್. ಅದೇ ಸರ್ ಡಿಫ್ರೆಂಟ್ ಅಂದರೆ ಅದೇ ಒಳ್ಳೆ ಚೆನ್ನಾಗಿದ್ದಾವೆ ಗಿಡಗಳು, ಆರೋಗ್ಯವಾಗಿದ್ದಾವೆ. ಆಮೇಲೆ ಅರಳುಗಳು ಅವೆಲ್ಲ ಚೆನ್ನಾಗಿ ಏನು ಹಣ್ಣೊಡ್ಕ ಏನೂ ಇಲ್ಲ, ಚೆನ್ನಾಗೈತೆ ಸರ್. ಗಿಡಗಳು ಆರೋಗ್ಯವಾಗಿದ್ದಾವೆ. ಅದು ಒನ್ ಟೈಮ್ ಮಾಡಿರೋದ್ರಿಂದ ಇಷ್ಟು ನಮಗೆ ಕನ್ಫರ್ಮ್ ಆಗಿದೆ. ಡಾಕ್ಟರ್ ಸಾಹೇಬ್ ಹಾಕಿಲ್ಲ ಜಾಗದಲ್ಲಿ ಹಣ್ಣೊಡ್ಕ, ಅದೇ ಈ ಹಳ್ಳುಗಳು ಜಾಸ್ತಿ ಉದುರೋದು, ಆಮೇಲೆ ಭಾಳ ರೋಗಗಳು ಚೆಂಡಿದಾಗಿರೋದು, ಆ ಥರ ಸಮಸ್ಯೆ ಇದೆ ಸರ್. ಇದು ಡಾಕ್ಟರ್ ಸಾಹೇಬ್ದು ಖರ್ಚು ಕಮ್ಮಿ ಆದರೆ ಚೆನ್ನಾಗಿ ರಿಸಲ್ಟ್ ಇದೆ ಸರ್. ಬೇರೆಯವರಿಗೆಲ್ಲ ನಾವು ಅದೇ ಸರ್ ಹೇಳ್ತಿರೋದು, ಇದರಿಂದ ಒಳ್ಳೆ ಇದೈತೆ, ರಿಸಲ್ಟ್ ಐತೆ. ನಾನು ಎಷ್ಟೋ ಸಲ ನಮ್ಮ ಫ್ರೆಂಡ್ಗಳಿಗೆಲ್ಲ ತಿಳಿಸಿ ನಾವು ಇವ್ರಿಗೆ ಎಷ್ಟೋ ಜನಕ್ಕೆ ಕಾಂಟ್ಯಾಕ್ಟು ಸಹ ಕೊಡಿಸಿದ್ದೀವಿ ಮನೋಜ್ ಸರಿಗೆ. ಚೆನ್ನಾಗಿದೆ ಸರ್. ಡಾಕ್ಟರ್ ಸಾಹೇಬ್ ಬಗ್ಗೆ ಏನು ತೊಂದರೆ ಇಲ್ಲ, ತೃಪ್ತಿ ಇದೆ ಸರ್. ಥ್ಯಾಂಕ್ ಯು.